ಹಾಯ್ ಸ್ನೇಹಿತರೆ, ಇವತ್ತು ವರಲಕ್ಷ್ಮಿ ಹಬ್ಬ. ಸಂತೆಗೆ ಹೋಗ್ತಾ ಇದ್ದೀವಿ. ನಮ್ಮೂರಿಗೆ 3 ಮೈಲಿ ಸಂತೆ ಐತೆ. ಸಂತೆ ರಳ್ಳೆ ಸಂತೆ ನಡೀತೈತೆ. ಇವತ್ತು ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ ವರಲಕ್ಷ್ಮಿ ಹಬ್ಬಕ್ಕೆ. ಎಲ್ಲರೂ ಇವತ್ತಿನಿಂದಲೂ ನಾಳೆ ಖುಷಿಯಾಗಿದ್ದು ಹಬ್ಬ ಎಲ್ಲ ಮಾಡ್ಕೊಂಡು ದೇವ್ರನ್ನ ಆಶೀರ್ವಾದ ಬೇಡ್ಕೊಂಡು ಎಲ್ಲ ಒಳ್ಳೇದಾಗಲಿ, ಲಕ್ಷ್ಮಿ ಎಲ್ಲರಿಗೂ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ರಿ. ಎಲ್ಲರಿಗೂ ಒಳ್ಳೇದಾಗ್ತೈತೆ. ನಾನು ಕೂಡ ನೋಡಿದೆ, ವಿಡಿಯೋ ನೋಡಿದಂಥ ಭಕ್ತರಿಗೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತೀನಿ. ವಿಡಿಯೋ ನೋಡಿದವ್ರಿಗೆಲ್ಲ ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮೂರ ತಗ ಕೆರೆ ಐತೆ. ಕೆರೆ ತಗ ಹಾಸಿ ದಾರಿ ಇರೋದು, ಹಿಂಗೆ ಹಾಸಿ ಹೋಗ್ತಾ ಇದ್ದೀವಿ ಸಂತೆಗೆ. ಇದೇ ಸಂತೆಗೆ ಹೋಗೋ ದಾರಿ. ನಮ್ಮೂರಿಗೆ ಹೋಗ್ತಾ ಇದ್ದೀವಿ ನಾವು, ನಮ್ಮ ಯಜಮಾನ್ರು. ಇಲ್ಲೇ ಕೆರೆಗೆ ಹಾಸಿ ಹೋಗ್ತೀವಿ. ಇಲ್ಲೆಲ್ಲ ಕಡಲೆ ಗಿಡಗಳು ಹಾಕವ್ರೆ. ಇದೇ ರೋಡು, ಕಡಲೆ ಗಿಡ ಹಾಕ್ಯವ್ರೆ. ನಮ್ಮೂರ ಮಗ್ಗೆಲ್ಲೇ ಕೆರೆ ಐತಿ. ಇಲ್ಲಿ ಕೆರೆಗೆ ಹಾಸಿ ಹೋಗ್ತೀವಿ. ಸಂತೆಗೆ ಹೋದಾಗ ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ರಿ ಸ್ನೇಹಿತರೆ. ಇದು ರೋಡ್ಗೆ ಹತ್ತೀವಿ, ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲ ಒಳ್ಳೇದಾಗಲಿ ಸ್ನೇಹಿತರೆ. ಸಂತೆಗೆ ಬಂದಿದ್ದೀವಿ. ಇಲ್ಲಿ ನರಸಿಂಹಸ್ವಾಮಿ ಗುಡಿ ಐತೆ, ತೋರಿಸ್ತೀನಿ ನೋಡಿ. ನೋಡಕ್ಕೆ ಬರ್ರಿ, ನರಸಿಂಹಸ್ವಾಮಿ ಗುಡಿ ಇದು ನೋಡಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನು ಮುಗಿಸ್ಕೊಂಡು ಸಂತೆಗೆ ಹೋಗ್ತೀವಿ, ವಿಡಿಯೋ ತೋರಿಸ್ಕೊಂಡು. ನೋಡಿ ಸ್ನೇಹಿತರೆ, ನಾವು ಇಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀವಿ, ಒಳಗೆ ಹೋಗಿಲ್ಲ. ನರಸಿಂಹಸ್ವಾಮಿ ಗುಡಿ ಮುಂದೆ ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಆಂಜನೇಯನ ದೇವಸ್ಥಾನ ಐತೆ. ನೋಡೋಕ್ಕೆ ಒಳಗೆ ಹೋಗೋಣ ಬರ್ರಿ. ಹೊರಗೆ ಪೂಜಾರಪ್ಪರು ನಿಂತಿದ್ದಾರೆ ನೋಡಿ ಸ್ನೇಹಿತರೆ. ದೇವಸ್ಥಾನ ನೋಡ್ರಿ, ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗೆ ಆಂಜನೇಯನ ತೋರಿಸ್ತಿದ್ದೀವಿ ನೋಡ್ರಿ. ಇದೇ ಆಂಜನೇಯನ ದೇವಸ್ಥಾನ. ಒಳಗೆ ಹೋಗ್ತಾ ಇದ್ದೀವಿ ನೋಡ್ರಿ ಸ್ನೇಹಿತರೆ. ಸಂತೆಗೆ ಬಂದಿದ್ದೀವಿ ಹಬ್ಬಕ್ಕೆ. ಸಂತೆಗೆ ಎಲ್ಲ ತರಕಾರಿ ರೇಟ್ ಜಾಸ್ತಿ ಹಬ್ಬ ಅಂತ. ತರಕಾರಿ ಎಲ್ಲ ತೋರಿಸ್ತಾ ಇದ್ದೀವಿ ನೋಡ್ರಿ. ಎಲ್ಲ ತರಕಾರಿ ಎಲ್ಲ ರೇಟ್ ಜಾಸ್ತಿ. ಎಲ್ಲ ಜನ ಸಖತ್ತು ಜನ ಬಂದವ್ರು ಹಬ್ಬಕ್ಕೆ. ಸ್ವಲ್ಪ ಹಂಗೆ ಮುಂದಕ್ಕೆ ಹೋದರೆ ಭೂತಪ್ಪನ ಗುಡಿ ಐತೆ, ಬಾಗಿಲು ಹಾಕ್ಯವ್ರೆ, ಅದಕ್ಕೆ ಹಂಗೆ ಮುಂದಕ್ಕೆ ಹೋದರೆ ನಮಗೆ ಗೊತ್ತಿರೋರೊಬ್ರು ಇಲ್ಲಿ. ಎಲ್ಲ ರೇಟ್ ಜಾಸ್ತಿ ಆಗೈತೆ. 100 ರೂಪಾಯಿ. ನಾವು ವಿಡಿಯೋ ಮಾಡಿದ್ದಕ್ಕೆ ಅವ್ರಿಗೆ ಖುಷಿ ಆಗೈತೆ. ವಿಡಿಯೋ ಮಾಡೋದು ನೋಡಿ ಪಕ್ಕದಲ್ಲಿರೋದನ್ನ ಹೋಗ್ಲಿಕ್ಕೆ ಇರೋದಲ್ಲ ಹಂಗೆ ಇರೋದಲ್ಲ 3 ರೂಪಾಯಿ, ನಮ್ಗೆ 50 ರೂಪಾಯಿ ಹಂಗೆ ಹಾಕೊಡು. ಮುಂದಕ್ಕೆ ಹೋಗಂಬರ್ರಿ. ಹಣ್ಣು ತಾಮಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರೋರು ಇವರು ದಸ್ಸು ಅಂತ. ಅವ್ರ ಅಂಗಡಿ ದೊಡ್ಡದಾಗೈತೆ. ಅವ್ರ ಅಮ್ಮ ಇವರು. ನಾವು ಇವ್ರ ತಾಗೆ ಯಾವಾಗ ಹಣ್ಣು ತಾಮದು. ಇವ್ರದ್ದು ಬಸ್ ಸ್ಟ್ಯಾಂಡ್ನಾಗೆ ದೊಡ್ಡ ಅಂಗಡಿ ಐತೆ. ಎಲ್ಲರ ಹೊರಗಡೆ ಎಲ್ಲ ಜಾಸ್ತಿ ರೇಟ್ ಹಾಕ್ಕೊಟ್ರು ನಮಗೆ ಕಡಿಮೆ ಹಾಕ್ಕೊಡ್ತಾರೆ. ನಾವು ಯಾವಾಗಲೂ ಹಣ್ಣು ಇವ್ರ ತಾಗೆ ಕೊಂಡ್ಕೊಂಬೋದು ಯಾವಾಗ ಹೋದ್ರೂ.